ರೋಮ್ ಒತ್ತಿ ಉರಿತಿದ್ರೆ ಅವನು ಯಾರೋ ಪಿಟೀಲು ಬಾರಿಸ್ತಿದ್ನಂತೆ. ಆ ರೀತಿ ಆಗಿದೆ ನಮ್ಮ ದೇಶದ ಕತೆ. ಅಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಇಲ್ಲಿ ಜನ ಗ್ಯಾಸ್ ಸಿಗದೆ ಹಾಹಾಕಾರದಲ್ಲಿ ರೋಡಿಗೆ ಕ್ಯೂ ನಿಂತ್ಕೊಂಡಿದ್ದಾರೆ. ಆಟೋ ಚಾಲಕರಿಂದ ಹಿಡಿದು ಗೃಹಿಣಿಯರಿಂದ ಹಿಡಿದು ಎಲ್ಲರೂ ಪರಿತಪಿಸ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸ್ಸಾಂಗೆ ಹೋಗಿ ಚುನಾವಣಾ ಭಾಷಣದಲ್ಲಿ ಟೀ ಎಸ್ಟೇಟ್ನಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ರೋಡ್ ಶೋಗಳು ಮಾಡ್ತಾ ಇದ್ದಾರೆ. ಕೇರಳಗೆ ಹೋಗಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಇನ್ನೆಂತಹ ಅಧಿಕಾರದ ಆಸೆ, ಅಧಿಕಾರದ ಲಾಲಸೆ ಇವರಿಗೆ. ಅಧಿಕಾರದ ಲಾಲಸೆ ಇಷ್ಟೊಂದು ಇರಬೇಕಾ? ಇಷ್ಟೊಂದು ಪ್ರಚಾರ ಪ್ರಿಯನ ಇವರು. ಅಸ್ಸಾಂನಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಜೊತೆಲಿ ಕೂತ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತಂದರೆ ಎಂತಹ ಪ್ರಧಾನಮಂತ್ರಿಗಳ್ರಿ ಇವರು? ಎಂತಹ ಪ್ರಧಾನಮಂತ್ರಿಗಳು? ಚುನಾವಣೆ ಗೆಲ್ಲಬೇಕು ಇಷ್ಟೇನಾ? ಅರೆ, ದೇಶದ ಜನ ಪರಿತಪಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರೇ ಪರಿತಪಿಸ್ತಾ ಇದ್ದಾರೆ. ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ ನೀವು ಅದನ್ನೆಲ್ಲ ಮರೆತು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಲ್ರಿ, ಓಟಿಗೋಸ್ಕರ ಹೋಗ್ತಾ ಇದ್ದೀರಲ್ರಿ. ನಿಮ್ಮ ಪಕ್ಷನೇ ಮುಖ್ಯನ? ಅಡ್ಡದಾರಿನಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೀರಿ ಅಂತ ಆರೋಪ ಇದೆ ನಿಮ್ಮ ಮೇಲೆ. ಯಾತಕ್ಕೋಸ್ಕರ ಈ ರೀತಿ? ಸೈನಿಕರು ಸತ್ತರೆ ಅವರ ಹೆಸರಿನಲ್ಲಿ ಓಟ್ ಕೇಳ್ತೀರಿ. ಮೊದಲ ಬಾರಿಗೆ ಓಟ್ ಹಾಕುವವರು ಪುಲ್ವಾಮಾದಲ್ಲಿ ನಡೆದಂತಹ ದಾಳಿಯನ್ನು ಯೋಚಿಸಿ BJPಗೆ ಓಟ್ ಹಾಕಿ ಅಂತೀರಿ. ಮಂಗಲಸೂತ್ರದ ಬಗ್ಗೆ ಮಾತನಾಡ್ತೀರಿ. ಪೆಹಲ್ಗಾಮಲ್ಲಿ ಆಪರೇಷನ್ ಸಿಂಧೂರ ಅಂತೀರಿ. ಪಾಕಿಸ್ತಾನವನ್ನು ಟೀಕೆ ಮಾಡ್ತಾ ಯುದ್ಧ ನಿಲ್ಲಿಸ್ತೀರಿ. ದುರಂಧರ್ ಅಂತ ಸಿನಿಮಾ ತೆಗೆದುಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಬಿಡುಗಡೆ ಮಾಡಿಸಿ ಅಲ್ಲಿ ಸಹ ನೀವು ಗೇನ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರೂ ಸಹ ಇವತ್ತು ನರೇಂದ್ರ ಮೋದಿಯವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಅಷ್ಟೆಲ್ಲ ವಿರೋಧ ಇದ್ದರೂ ಸಹ ಬಿಹಾರದಲ್ಲಿ ಸ್ವೀಪ್ ಆಗುತ್ತೆ BJP ಅಂತಂದರೆ ಇಲ್ಲಿ ಯಾವ ದಾರಿನಲ್ಲಿ ಇವರು ಗೆದ್ದಿರ್ತಾರೆ? ಇವತ್ತು ಸಹ ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲೆ ಎದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ನಡೀತಾ ಇದೆಯಲ್ಲ. ಇವತ್ತು ಚುನಾವಣಾ ಫಲಿತಾಂಶ ಬಂದಾಗ ಅವರ ಕೈ ಚಳಕ ನಡೆದಿರುತ್ತೋ ಗೊತ್ತಿಲ್ಲ. ಆದರೆ ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಡ್ಕೊಳ್ತಾ ಇರುವಂತಹ ರೀತಿ ಇದೆಯಲ್ಲ, ಬೇಕಾ ಇವೆಲ್ಲನೂ? ಒಂದು ರಾಜ್ಯದ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಪುದುಚೇರಿ 30 ಸ್ಥಾನಗಳಿರುವಂತಹ ಪುದುಚೇರಿಗೆ ಪ್ರಧಾನಮಂತ್ರಿಗಳು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರಂತೆ, ರೋಡ್ ಶೋ ಮಾಡ್ತಾರಂತೆ. ಅಸ್ಸಾಂ ಅಂತ ಸಣ್ಣ ರಾಜ್ಯಗಳಿಗೆ ಹೋಗಿ ಪ್ರಚಾರ ಮಾಡ್ತಾರಂತೆ. ಯಾವ ಸ್ಥಿತಿಗೆ ಹೋಗಿದ್ದಾರೆ ನಮ್ಮ ದೇಶ? ನಮ್ಮ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು? ಇಷ್ಟೊಂದು ಪ್ರಚಾರದ ಪ್ರಚಾರ ರೀಲ್ಸ್ಗೋಸ್ಕರವಾಗಿ ಅಂಗರಕ್ಷಕರನ್ನು ಮೂಲೆಗೆ ಸರಿಸಿ ಇವರು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರ ಜೊತೆಯಲ್ಲಿ ಸಂವಾದ ಮಾಡ್ತಾರೆ, ಓಟ್ ಕೇಳ್ತಾರೆ. ವೇದಿಕೆಗಳ ಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಾರೆ. ನಾನು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೇನೆ, ಇಷ್ಟು ವರ್ಷ ನಾನು ಆಡಳಿತದಲ್ಲಿದ್ದೇನೆ, ನಾನು ಜನರಿಗೆ ಅಚ್ಚೇ ದಿನ ಕೊಟ್ಟಿದ್ದೇನೆ, ನಾನು ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ದೀನಿ, ತಂದಿದ್ದೀನಿ ನೋಡಿ ತಗೊಳ್ಳಿ ಅಂತೇಳಿ ಏನಾದರೂ ಹೇಳಿದಾರಾ? ವೇದಿಕೆಗಳ ಮೇಲೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಮಾಡಿದಿರಿ ಅಂತ ಹೇಳಿದಾರಾ? ಬೆಲೆ ಏರಿಕೆ ಡಾಲರ್ಗೆ 20 ರೂಪಾಯಿ ತೊಗೊಂಬರ್ತೀನಿ ಅಂತ ಹೇಳಿದ್ವಿ, ತಂದಿದ್ದೀನಾ? ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ರಿಂದ 20 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ದೆ, ಬಂದಿದೆಯಾ? ಸಂಸದರ ಆದರ್ಶ ಯೋಜನೆ ಅಡಿನಲ್ಲಿ ಪ್ರತಿಯೊಬ್ಬ ಸಂಸದ ವರ್ಷಕ್ಕೆ 2 ಗ್ರಾಮಗಳನ್ನು ದತ್ತು ತಗೊಬೇಕು ಅಂದರೆ ತಗೊಂಡಿದ್ದೀನಿ. ಇಂತಹ ವಿಚಾರಗಳನ್ನು ಮಾತಾಡಬೇಕಲ್ವಾ? ಅದು ಬಿಟ್ಟು ಸೈನಿಕರನ್ನು ಬಳಸ್ಕೊಳ್ಳೋದು, ಸಿನಿಮಾವನ್ನು ಬಳಸ್ಕೊಳ್ತಾರೆ ಇವರು ಎಲೆಕ್ಷನ್ ಗೆಲ್ಲಿಸೋದಕ್ಕೆ. ದುರಂಧರ್ 2 ಅಂತ ಸಿನಿಮಾವನ್ನು ಬಳಸ್ಕೊಳ್ತಾರೆ, ಸೈನಿಕರನ್ನು ಬಳಸ್ಕೊಳ್ತಾರೆ, ಸಿಂಧೂರವನ್ನು ಬಳಸ್ಕೊಳ್ತಾರೆ, ಮಂಗಲಸೂತ್ರವನ್ನು ಬಳಸ್ಕೊಳ್ತಾರೆ, ಗೋಮಾತೆ ಅಂತ ಬಳಸ್ಕೊಳ್ತಾರೆ, ಹಿಂದುತ್ವ ಬಳಸ್ಕೊಳ್ತಾರೆ, ಶ್ರೀರಾಮಚಂದ್ರನನ್ನು ಬಳಸ್ಕೊಳ್ತಾರೆ, ಶ್ರೀಕೃಷ್ಣನನ್ನು ಬಳಸ್ಕೊಳ್ತಾರೆ, ಸೀತಾಮಾತೆಯನ್ನು ಬಳಸ್ಕೊಳ್ತಾರೆ. ಇವರು ಮಾಡಬೇಕಾಗಿರೋದನ್ನು ಬಿಟ್ಟು ಭಾವನಾತ್ಮಕವಾಗಿ ಭಾವನೆಗಳನ್ನು ಬಿತ್ತು ಜನರನ್ನು ಮೂರ್ಖರನ್ನಾಗಿ ಮಾಡಿ ಎಲೆಕ್ಷನಲ್ಲಿ ಗೆಲ್ಲಬೇಕು, ಇಷ್ಟೇ ಇವರ ಸಿದ್ಧಾಂತ. ನಿಜಕ್ಕೂ ನಮ್ಮ ಭಾರತವನ್ನು ಆಳಿದಂತಹ ಅಷ್ಟು ಪ್ರಧಾನಮಂತ್ರಿಗಳು ಯಾವತ್ತಿಗೂ ಸಹ ಇಂತಹ ಒಂದು ಚೀಪ್ ಗಿಮಿಕ್ ಮಾಡಿರಲಿಲ್ಲ. ಈ ಪ್ರಧಾನಮಂತ್ರಿಗಳನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಿ
ಇಡೀ ದೇಶವನ್ನು ಸುತ್ತಿಸ್ತಾ ಇದ್ದಾರೆ, ಹಿಂದುಗಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಆ 2% ಜನ ಪ್ರಧಾನಮಂತ್ರಿಯನ್ನು ಉತ್ಸವ ಮೂರ್ತಿ ರೀತಿ ಕಳಿಸ್ತಾ ಇದ್ದಾರೆ. ನೀವು ಟೀ ಎಸ್ಟೇಟ್ಗೆ ಹೋಗಬೇಕು, ಅಲ್ಲಿ ರೀಲ್ಸ್ ರೆಡಿ ಆಗಿರುತ್ತೆ, ನೀವು ಡ್ಯಾನ್ಸ್ ಮಾಡಬೇಕು, ಆ ರೀಲ್ಸ್ ತೊಡಗಿಸ್ಕೊಳ್ಬೇಕು, ರೋಡ್ ಶೋನಲ್ಲಿ ಇಂತಹ ವೇಷ ಹಾಕ್ಕೊಂಡು ಹೋಗಬೇಕು, ಈ ಥರ ಕೈ ಅಲ್ಲಾಡಿಸ್ಬೇಕು, ಎಲ್ಲವನ್ನು ಇನ್ಸ್ಟ್ರಕ್ಷನ್ ಕೊಡುವಂತಹ ಆ 2% ಜನ ಏನಿದಾರಲ್ಲ, ಬ್ರಿಟಿಷರ ಕಾಲದಲ್ಲೂ ಇದ್ದರು, ಮೊಘಲರ ಕಾಲದಲ್ಲೂ ಇದ್ದರು, ಇವತ್ತಿಗೂ ಇದ್ದಾರೆ. ಬಿಹಾರದಲ್ಲಿ 10,000 ರೂಪಾಯಿ ಅಕೌಂಟಿಗೆ ಜಮಾ ಮಾಡಿದ್ರು. ಅಸ್ಸಾಮಲ್ಲೂ ಸಹ ಅವರ ಖಾತೆಗಳಿಗೆ ಜಮಾ ಮಾಡಿದಾರಂತೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ. ಇದನ್ನು ವಿನಾಶದತ್ತ ತಗೊಂಡು ಹೋಗ್ತಾ ಇರುವಂತಹ ಇಂತಹ ಪ್ರಧಾನಮಂತ್ರಿಗಳು, ಇವರ ಮೇಲೆ ಆರೋಪ ಇದೆಯಲ್ಲ, ನನ್ನ ಮೇಲೆ ಇಷ್ಟೊಂದು ಟ್ರೋಲ್ ಆಗ್ತಾ ಇದೆ, ನನ್ನನ್ನು ಇಷ್ಟೊಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಇವತ್ತು ಡಾಲರ್ನ ಬೆಲೆ 95 ರೂಪಾಯಿಗೆ ಹೋಗಿದೆ, ವಿದೇಶಿ ಸಾಲ 220 ಲಕ್ಷ ಕೋಟಿಗೆ ಹೋಗಿದೆ. ನಾನು ಈ ಕುರ್ಚಿಯ ಮೇಲೆ ಕೂತ್ಕೊಳ್ಳೋದಕ್ಕೆ ಅರ್ಹನಾ? ಇದಕ್ಕೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಪ್ರಶ್ನೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಅವ್ರಿಗಿಲ್ಲ ರೀ. ಪ್ರಶ್ನಿಸುವಂಥವ್ರು ಯಾರ್ರೀ? ಸುಬ್ರಹ್ಮಣ್ಯ ಸ್ವಾಮಿ ಆರೋಪ ಮಾಡಿದ್ರಲ್ರಿ, ಉತ್ತರ ಕೊಟ್ರ? ಸುಬ್ರಹ್ಮಣ್ಯ ಸ್ವಾಮಿ ನೇರವಾಗಿ ಆರೋಪ ಮಾಡಿದ್ರಲ್ಲ, ಈ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರಲ್ಲ, ಯಾರಾದರೂ ಉತ್ತರ ಕೊಟ್ಟಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲಿ ಅಟೆಂಡ್ ಆಗೋದಿಲ್ಲ, ಪ್ರೆಸ್ ಮೀಟ್ಗಳನ್ನು ಮಾಡೋದೇ ಇಲ್ಲ. ನಾವು ಮನಮೋಹನ್ ಸಿಂಗ್ ಅವರನ್ನ ಇವರು ನಿಷ್ಕ್ರಿಯ ಪ್ರಧಾನಮಂತ್ರಿ ಅಂತೇಳಿ ನಾವು ಪ್ರಚಾರ ಮಾಡಿದ್ದಂತು. ಆದರೆ ಇವತ್ತು ಮನಮೋಹನ್ ಸಿಂಗ್ ಅವರನ್ನು ನಾವು ನಿಷ್ಕ್ರಿಯ ಪ್ರಧಾನಮಂತ್ರಿ ಅಂತೇಳಿ ಅವತ್ತು ಏನು ಪ್ರಚಾರ ಮಾಡಿದ್ವಲ್ಲ, ನಮಗಿವತ್ತು ಪಶ್ಚಾತ್ತಾಪ ಆಗ್ತಾ ಇದೆ. ಇಂತಹ ಒಬ್ಬ ಏನೂ ಗೊತ್ತಿಲ್ಲದಂಥವ್ರನ್ನ ಕರ್ಕೊಂಡು ಬಂದು ಪ್ರಧಾನಮಂತ್ರಿ ಕೂತ್ಕೊಂಡ್ಬಿಟ್ಟು ಜನರ ಹಿತವನ್ನು ಕಾಪಾಡಬೇಕಾದಂಥವರು ಇವತ್ತು ರೀಲ್ಸ್ ಮಾಡ್ತಾ ಇದ್ದಾರೆ. ಒತ್ತಿ ಉರಿತಾ ಇದ್ದಾರೆ, ದೇಶ ಒತ್ತಿ ಉರಿತಾ ಇದೆ. ಬಡ ಜನರು ಜೀವನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಆಟೋ ಚಾಲಕರು ಕ್ಯೂ ನಿಂತ್ಕೊಂಡಿದ್ದಾರೆ. ವಿದೇಶಿ ನೀತಿಯಿಂದಾಗಿ ಇವತ್ತು ನಾವು ಯಾರಿಗೆ ಸಪೋರ್ಟ್ ಕೊಡಬೇಕು, ಯಾರಿಗೆ ಸಪೋರ್ಟ್ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲದಂತಹ ನಮ್ಮ ದೇಶದ ವಿದೇಶಾಂಗ ಖಾತೆ ನಿರ್ವಹಿಸ್ತಾ ಇದ್ದಾರಲ್ಲ, ಜನರಿಗೆ ಸಂಕಷ್ಟಗಳು ಬಂದಾಗ ಈ ದೇಶದ ಆಳುವಂತಹ ಪ್ರಧಾನಮಂತ್ರಿಗಳು ಸಂಕಷ್ಟದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಚುನಾವಣೆಗಳ ಬಗ್ಗೆ ಅಲ್ಲ. ಈ 5 ರಾಜ್ಯಗಳಲ್ಲಿ ನೀವು ಗೆಲ್ಲಬೇಕು ಅಂತೇಳಿ ಪಣ ತೊಟ್ಕೊಂಡು ಹೋಗಿದ್ದೀರಲ್ಲ, ಇದೇನಾ ಮುಖ್ಯ? ನಿಜಕ್ಕೂ ಎಷ್ಟು ಬೇಸರ ಆಯಿತು ಅಂತಂದರೆ, ಇಷ್ಟೊಂದು ಚೀಪ್ ಮೆಂಟಾಲಿಟಿನ ಅಸ್ಸಾಮಲ್ಲಿ ಹೋಗಿ ರೀಲ್ಸ್ ಮಾಡ್ತಾರೆ ದೇಶದ ಪ್ರಧಾನಮಂತ್ರಿಗಳು. ಅಂದರೆ ರೀಲ್ಸ್ ಮಾಡ್ತಾರೆ ಅಂತಂದರೆ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ, ಎಷ್ಟು ಜನ ಪ್ರಧಾನಮಂತ್ರಿಗಳ ನಡವಳಿಕೆಗಳ ಬಗ್ಗೆ ವಿಡಿಯೋ ಮಾಡಾಕ್ತಾರೆ, ಆ ವಿಡಿಯೋಗಳನ್ನು ಸಹ ನಿರ್ಬಂಧ ಮಾಡ್ತಾ ಇದ್ದಾರೆ. ಬೇಡ ರೀ. ಇಂತಹ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದಿರುವಂಥದ್ದು, ಇಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿರುವಂಥದ್ದು ನಾವುಗಳೇ, ಪ್ರಜೆಗಳೇ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿರುವಂಥದ್ದು ನಾವುಗಳೇ. ಎಲ್ಲಿಯವರೆಗೂ ಈ ಗುಲಾಮಿತನ ಇರುತ್ತೋ, ಎಲ್ಲಿಯವರೆಗೂ ನಾವು ಈ ದೇಶದ ಬಗ್ಗೆ ಯೋಚನೆ ಮಾಡೋದಿಲ್ವೋ, ಭಾವನಾತ್ಮಕ ವಿಚಾರಗಳನ್ನು ಭಾವನೆಗಳನ್ನು ಬಿತ್ತಿ ಈ ದೇಶವನ್ನು ಹಿಂದೂ ಮುಸ್ಲಿಂ ಅಂತ ಮಾಡಿ ಇವರು ಅಧಿಕಾರಕ್ಕೋಸ್ಕರವಾಗಿ ಏನೇನು ನಾಟಕ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.